ಸೊ ಹಾಯ್ ಗೈಸ್, ಒಂದು ಸಿಂಪಲ್ ಗೆಟ್ ರೆಡಿ ವಿತ್ ಮೀ ಮಾಡಿಕೊಂಡು ನನ್ನ ಲೈಫಲ್ಲಾಗಿ ಸ್ಟೋರಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ನನ್ನ ಪಾಡಿಗೆ ನಾನು ಕಾಲೇಜಿಗೆ ಹೋಗ್ತಿದ್ದೆ. ಐ ಆಮ್ ಎ ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್. ಸೊ ನನ್ನ ಪಾಡಿಗೆ ನಾನು ಹೋಗ್ತಿರ್ಬೇಕಾದ್ರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಣ, ಸುಮ್ಮನೆ ಇದ್ರೆ ಆಗಲ್ಲ ಅಂತ. ಸೊ ಸ್ಟಾರ್ಟ್ ಮಾಡಿದೆ, ಎಲ್ಲ ಓಕೆ, ಚೆನ್ನಾಗಿತ್ತು, ಪ್ರಮೋಷನ್ಸ್ ಬರ್ತಿತ್ತು, ಚೆನ್ನಾಗಿ ಪ್ರಮೋಷನ್ಸ್ನೂ ಮಾಡ್ತಿದ್ದೆ. ಎಕ್ಸಾಮ್ಸ್ ಟೈಮಲ್ಲೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ, ನೈಟೆಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ಸ್ ಸಹ ಬರೀತಿದ್ದೆ. ಬಟ್ ಆಲ್ ಆಫ್ ಎ ಸಡನ್ ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ನ ಲಾಕ್ ಮಾಡ್ತು. ಏನು ಮಾಡೋದು, ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀನಲ್ಲ, ಪ್ರಮೋಷನ್ಸ್ ಬರ್ತಿದ್ದಲ್ಲ ಅಂತ ಐಫೋನ್ ಸಹ ಪರ್ಚೇಸ್ ಮಾಡಿದೆ. ಬಿಕಾಸ್ ನಾನು ಅವರಿಗೆ ಔಟ್ಪುಟ್ ಚೆನ್ನಾಗಿ ಕೊಡಬೇಕಲ್ವ. ನಾನು ಔಟ್ಪುಟ್ ಚೆನ್ನಾಗಿ ಕೊಟ್ಟರೆ ಅವರು ಇನ್ಪುಟ್ನ ಚೆನ್ನಾಗಿ ಕೊಡ್ತಾರೆ. ಸೊ ದಟ್ ಐಫೋನ್ ತೊಗೊಂಡಿದ್ದು 1 ಮಂತು ಇಲ್ಲ 2-3 ವೀಕ್ಸ್ಗೆ ಇನ್ಸ್ಟಾ ಲಾಕ್ ಆಯಿತು. ಏನು ಮಾಡೋದು, ಬೇರೆ ಆಪ್ಷನ್ ಇಲ್ಲ. ಸರಿ ಅಂತ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಬ್ಲೂಟಿಕ್ ತೊಗೊಂಡು ಮೆಟಾ ಅವರಿಗೆ ಮೆಸೇಜ್ ಮಾಡಿದೆ. ಅವ್ರು ನನಗೆ ಪ್ರತಿ ಸರಿನೂ ದ ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್ ಅಂತಲೇ ಮೆಸೇಜ್ ಮಾಡ್ತಿದ್ದಾರೆ. ಸೊ ಹೋಪ್ಸ್ ಬಿಡಬಾರ್ದಲ್ವಾ, ಬಿಕಾಸ್ ಐಫೋನ್ ತೊಗೊಬಿಟ್ಟಿದ್ದೀನಿ. ಈಗ ಐಫೋನ್ನ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮಮ್ಮ ನನಗೆ ಚಚ್ಬಿಡ್ತಾರೆ. ಸೊ ದಟ್ ಬಿಡು ಅಂತ ಅಂದ್ಬಿಟ್ಟು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದೆ. ಯಾಕಿದ್ದು ಫಸ್ಟ್ ವೀಡಿಯೋನೇ 30K+ ಹೋಯಿತು. ಕಾನ್ಫಿಡೆನ್ಸ್ ಬಂತು, ನಾನು ಯಾವ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ರು ಫಾಲೋವರ್ಸ್ ಬರ್ತಾರೆ, ವ್ಯೂಸ್ ಹೋಗುತ್ತೆ ಅಂತ. ಸೊ ದಟ್ ಮಾಡ್ತಿದ್ದೀನಿ. ಬಟ್ ಆ ಟೈಮಿಗೆ ನಾನು ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂದರೆ ನಾನೊಂದು ಟಾರ್ಗೆಟ್ನ ಇಟ್ಕೊಂಡಿದ್ದೆ. ನನ್ನ ಬರ್ಡೇ ಒಳಗಡೆ ನಾನು 10K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಬೇಕಂತ. ಅದರಲ್ಲಿ 8K+ ಆಗಿದೆ. ಸೊ ಬಟ್ ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತೆ ಎಷ್ಟು ಮಂತ್ಸ್ ತಗೊಳುತ್ತೆ, ಅದೇನೋ ಹೇಗೋ ಗೊತ್ತಿಲ್ಲ, ನನ್ನ ಲಕ್ ಅಂತ ಗೊತ್ತಿಲ್ಲ ಅಥವಾ ನನ್ನ ಹಾರ್ಡ್ ವರ್ಕ್ ಅಂತ ಗೊತ್ತಿಲ್ಲ, ಏನೋ ಒಟ್ಟಿನಲ್ಲಿ ಆಲ್ಮೋಸ್ಟ್ 8K ಜಸ್ಟ್ ಇನ್ 4 ಮಂತ್ಸ್ ಆಗೋಯಿತು. ಬಟ್ ಇದನ್ನು ಸ್ಟಾರ್ಟ್ ಮಾಡಿದಾಗ ಆಗ ಅನಿಸುತ್ತೆ, ಓಕೆ ಎಷ್ಟು ಗೊತ್ತಿಲ್ಲ, ನಾನು ಮಾಡ್ತೀನಿ, ಐ ಕ್ಯಾನ್ ಅಂತ. ಬಟ್ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ ಸಡನ್ನಾಗಿ, ಬಟ್ ಎಷ್ಟು ಡೇಸ್ಗಾಗುತ್ತೆ. ಹೌದು ನಾನು ಮಾಡ್ತೀನಿ, ಐ ನೋ ದಟ್, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಬಟ್ ಹೌ ಲಾಂಗ್ ಇಟ್ ವಿಲ್ ಟೇಕ್. ಸೊ ಅದೊಂದು ಕ್ಲಾಶಸ್ ಆಗ್ತಿದೆ, ಅದೇ ಭಯ. ಬಟ್ ನಾನೇನು ಅಂದ್ಕೊಂಡೆ, ಈ ಅಕೌಂಟಲ್ಲಿ ನನ್ನ ಜರ್ನಿನ ಏನು ಶೇರ್ ಮಾಡೋದು ಬೇಡ, ಜಸ್ಟ್ ಥ್ರೋ ರೀಲ್ಸಲ್ಲಿ ನನ್ನ ಫಾಲೋವರ್ಸ್ನ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನು ಈಗ ಹೇಳೋ ಅವಶ್ಯಕತೆ ಇರಲಿಲ್ಲ. ತುಂಬ ಜನ ನಾನು ಆಸ್ಕ್ ಮೇ ಕ್ವಶನ್ ಆಗಿದಾಗ, ನಿಮ್ಮ ಅಕೌಂಟ್ ಏನಾಯಿತು, ಓಲ್ಡ್ ಅಕೌಂಟ್ ಏನಾಯಿತು, ಮತ್ತು ಯಾವಾಗ ಓಲ್ಡ್ ಅಕೌಂಟ್ ರಿಕವರಿ ಆಗುತ್ತೆ ಎಲ್ಲ ಕೇಳ್ತಿದ್ದ. ಇದು ನಂದು ಅಕೌಂಟ್ ಸಸ್ಪೆಂಡ್ ಆಗಿಲ್ಲ. ಸಸ್ಪೆಂಡ್ ಆಗಿದ್ದಿದ್ರೆ ನನ್ನ ಪೇಜು ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ತಿರ್ಲಿಲ್ಲ. ಬಟ್ ನನ್ನ ಪೇಜ್ ಕಾಣಿಸ್ತಿದೆ, ನೀವು ಫಾಲೋ ಮಾಡ್ಬೋದು, ರೀಲ್ಸ್ಗೆ ಲೈಕು ಮಾಡ್ಬೋದು. ನಂದು ಜಸ್ಟ್ ಲಾಕ್ ಮಾಡಿದೆ ಬಿಕಾಸ್ ಸಮ್ವನ್ ಟ್ರೈ ಟು ಲಾಗಿನ್. ಯಾರೋ ಬೇರೆಯವರು ನನ್ನ ಅಕೌಂಟ್ಗೆ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ದಟ್ ನಾನು ಡಬಲ್ ವೆರಿಫಿಕೇಷನ್ ಕೋಡ್, ಸೆಲ್ಫಿ ವೆರಿಫಿಕೇಷನ್ ಎಲ್ಲ ಇಟ್ಟಿದ್ದರಿಂದ ಇನ್ಸ್ಟಾಗ್ರಾಮ್ ಲಾಕ್ ಮಾಡಿದೆ. ಅದರಲ್ಲೂ ಏನು ಬರ್ತಿದೆ ಅಂದರೆ, ಸಮ್ವನ್ ಹ್ಯಾಸ್ ಬೀನ್ ಟ್ರೈ ಟು ಹ್ಯಾಕ್ ಯುವರ್ ಅಕೌಂಟ್, ಸೊ ದಟ್ ವಿ ಲಾಕ್ಡ್ ಯುವರ್ ಅಕೌಂಟ್ ಅಂತ ತೋರಿಸ್ತಿದೆ. ಸೊ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಎ ಟೈಮ್. ಆಲ್ಮೋಸ್ಟ್ 8 ಡೇಸ್ ಆಯಿತು. ಮೆಟಾ ಕಡೆಯಿಂದ ಇನ್ವೆಸ್ಟಿಗೇಷನ್ ಪ್ರೊಸೆಸಲ್ಲಿದೆ ಅಂತ ತೋರಿಸ್ತಿದೆ. ಸೊ ದಟ್ ಬಟ್ ಅಕೌಂಟ್ ನಾನು ಪಕ್ಕ ಬರುತ್ತೆ, ಆದರೆ ಇಟ್ ವಿಲ್ ಟೇಕ್ ಎ ಟೈಮ್. ಇರಲಿ ಅಂತ ಒಂದು ಬ್ಯಾಕಪ್ ಅಕೌಂಟ್ ಕ್ರಿಯೇಟ್ ಮಾಡಿದೆ. ಸೊ ಬ್ಯಾಕಪ್ ಅಕೌಂಟಿಂದ ಈಗ ರೀಲ್ಸ್ ಮಾಡ್ತಿದ್ದೀನಿ. ನೋಡುವ ಅದು ಎಷ್ಟು ಟೈಮ್ ತೊಗೊಳುತ್ತೆ, ಯಾವಾಗ 8K ಆಗುತ್ತೆ ಅಂತ. ನನ್ನ ಓಲ್ಡ್ ಅಕೌಂಟಿಂದ ಫಾಲೋ ಮಾಡಿರೋರಿಗೆ ಗೊತ್ತಿರುತ್ತೆ ನಂದು ಯಾವ ಊರು ಅಂತ. ಇನ್ನೂ ಕೆಲವೊಬ್ಬರು ತುಂಬ ಜನ ನಿಮ್ದು ಯಾವ ಊರು ಅಂತ ಕೇಳ್ತಿದ್ದೀರಾ. ಸೊ ನಾನು ಪೇಜ್ನ ಇಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ. ನಾನು ಅಲ್ಲಿ ಊರು ಹೇಳ್ತೀನಿ. ಬಿಕಾಸ್ ಈಗ ಇಲ್ಲಿ ಊರ ಹೆಸ್ರು ಹೇಳಿದ್ರೆ ಮತ್ತೆ ಊರ ಹೆಸ್ರು ಹೇಳ್ಕೊಂಡು ಬೆಳೆದು ಬಿಟ್ಲು ಹಂಗೆ ಹಿಂಗೆ ಬ್ಲಾ 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 ಅಂತ ಹೇಳ್ಕೊತಾರೆ. ಯಾರೂ ಇಲ್ಲ, ನನ್ನ ಫ್ರೆಂಡ್ಸೇ. ಸೊ ಅದಕ್ಕೆ ಮತ್ತು ವಿಡಿಯೋ ಲಾಂಗ್ ಆಯ್ತು ಅನಿಸುತ್ತೆ, ಪರವಾಗಿಲ್ಲ, 2 ಪಾರ್ಟ್ಸ್ ಹಾಕ್ತೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನನ್ನ ಓಲ್ಡ್ ಅಕೌಂಟ್ ಇತ್ತಲ್ವಾ, ಅದ್ರಲ್ಲಿ ಫಾಲೋ ಮಾಡ್ತಿದ್ದ ನನ್ನ ಫ್ರೆಂಡ್ಸ್ ಅಂತ ಮಾಸ್ಕ್ ಹಾಕ್ಕೊಂಡಿರೋರೇ ಆಗಲಿ, ಫ್ಯಾಮಿಲಿ, ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಒಬ್ಬರೂ ಅದರಲ್ಲೇನೋ ಫಾರ್ ದ ನೇಮ್ ಸೇಕ್ ಅಂದರೆ ನಾನು ಅದನ್ನು ಮುಂಚೆಯಿಂದನೂ ನನ್ನ ಅಕೌಂಟ್ನ ಇಟ್ಕೊಂಡಿದ್ದೆ. ಅದನ್ನೇ ನಾನು ಪ್ರೈವೇಟಲ್ಲಿ ಇಟ್ಕೊಂಡಿದ್ದೆ, ಅದನ್ನೇ ಪಬ್ಲಿಕ್ ಮಾಡಿದ್ದೆ ಆ ಅಕೌಂಟ್ನೇ. ಸೊ 150 ಫಾಲೋವರ್ಸ್ ಇದ್ದರು, ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ರಿಲೇಷನ್ಸ್ ಆಗಿರ್ಬೋದು, ಅವ್ರು ಇದ್ದರು. ಅಕೌಂಟ್ ಲಾಕ್ ಆಯಿತು ಅಂತ ನಾನು ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡಿದಾಗಲೇ ಅವ್ರಿಗೆ ಗೊತ್ತಿರುತ್ತೆ. ನಾನು ವಾಟ್ಸಪ್ಪಲ್ಲಿ ಸಹ ಹಾಕಿದೆ, ಫಾಲೋ ದಿಸ್ ನ್ಯೂ ID ಅಂತ. ಒಬ್ಬರು ಬೇಡವಾ, ಒಬ್ಬರಾದರೂ ಫಾಲೋನೇ ಮಾಡಿಲ್ಲ. ನನ್ನ ಫ್ರೆಂಡ್ ತೇಜು ಆಗಿರ್ಬೋದು, ಇನ್ನೊಬ್ಬರ ಹೆಸರು ಗೌತಮಿ ಅಂತ, ಅವರಿಗೆ ನಾನು ಹೇಳಿದ್ದೆ ನನ್ನ ಅಕೌಂಟ್ ಹೀಗಾಯಿತು ಅಂತ. ಸೊ ದಟ್ ಅವರು ನಂಗೆ ಸಪೋರ್ಟ್ ಮಾಡ್ತಿದ್ರು, ಕಾಲ್ಸ್ ಮಾಡಿ ಅಕೌಂಟ್ ಬಂತ ಅಂತ ಮೆಸೇಜ್ ಮಾಡ್ತಿದ್ದಾರೆ, ಅದು ಓಕೆ. ಬಟ್ ಬೇರೆಯವರು ಅಕೌಂಟಲ್ಲಿ ಯಾರೇ ಫಾಲೋ ಮಾಡ್ತಿದ್ರು ಅವ್ರು ಒಬ್ಬರಾದರೂ ಫಾಲೋ ಮಾಡೋದು ಬೇಡವಾ, ಒಬ್ಬರು ಫಾಲೋ ಮಾಡ್ತಿಲ್ಲ.
ಪರವಾಗಿಲ್ಲ, ಐ ಡೋಂಟ್ ಕೇರ್. ನೀವು ಫಾಲೋ ಮಾಡಿಲ್ಲ ಅಂದರೆ ನಂಗೆ ಫಾಲೋವರ್ಸೇ ಬರಲಿಲ್ವಾ? ಅಲ್ಲಿ 230+ ಕಂಪ್ಲೀಟ್ ಮಾಡಿದ್ದೀನಿ ಫಾಲೋವರ್ಸ್ನ. ಇನ್ನಷ್ಟು ಮಾಡೋದು ನನಗೇನು ಹೆಚ್ಚಲ್ಲ. ನೀವು ಒಬ್ಬರು ಫಾಲೋ ಮಾಡಿಲ್ಲ ಅಂದರೆ, ಬಟ್ ನಾನು ಅದನ್ನು ಹೇಳೋ ಅವಶ್ಯಕತೆಯೂ ಇರಲಿಲ್ಲ, ಬಟ್ ಹೇಳ್ಕೊಬೇಕು ಅನಿಸ್ತು. ರಿಲೇಷನ್ಸ್, ಫ್ರೆಂಡ್ಸ್ ಅಂತ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂತ. ಸೊ ಇಂಥ ಜನಗಳು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ, ಹುಷಾರಾಗಿರಿ. ಥ್ಯಾಂಕ್ ಯು. ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇಗ ನನ್ನ ಕಂಟೆಂಟ್ ಇಷ್ಟ ಆದರೆ, ನನ್ನ ರೀಲ್ಸ್ ಇಷ್ಟ ಆದರೆ ಆ ಅಕೌಂಟ್ನು ಫಾಲೋ ಮಾಡ್ಕೊಳ್ಳಿ, ಈ ಅಕೌಂಟ್ಗೂ ಸಪೋರ್ಟ್ ಮಾಡಿ. ನಾನು 2 ಅಕೌಂಟ್ ಬಂದರೂ ಈ ಅಕೌಂಟ್ನ ಬ್ಯಾಕಪ್ ಅಕೌಂಟ್ ಥರ ಇಟ್ಕೋತೀನಿ. ಬಿಕಾಸ್ ಈಗ ಸಡನ್ನಾಗಿ ಅದು ಬ್ಲಾಕ್ ಆಯಿತು, ನಂಗೆ ಬೇರೆ ಆಪ್ಷನ್ ಇರಲಿಲ್ಲ. ಫುಲ್ 2 ಡೇಸ್ ಹತ್ತಿದ್ದೀನಿ ನಾನು. ಏನು ಮಾಡೋದು? ಲೈಕ್ ನನಗೆ ಫಾಲೋವರ್ಸ್ ಮ್ಯಾಟ್ರ್ ಆಗಿರಲಿಲ್ಲ, ಬೇರೆ ಏನೂ ಮ್ಯಾಟ್ರ್ ಆಗಿಲ್ಲ, ನಂಗೆ ಅಕೌಂಟ್ ಮ್ಯಾಟ್ರ್ ಆಯಿತು. ಬಿಕಾಸ್ ನಾನು ಅದನ್ನು 6 ಇಯರ್ಸಿಂದ ನೀವು ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು 2020ಇಂದ ಅಕೌಂಟ್ನ ಮೇಂಟೈನ್ ಮಾಡ್ತೀನಿ. ನಂಗೆ ಫಾಲೋವರ್ಸು ನನ್ನ ವೀಡಿಯೋಸ್ ಹೋದ್ರೂ ಪರವಾಗಿಲ್ಲ, ಐ ವಾಂಟ್ ಅಕೌಂಟ್. ನಂಗೆ ಅಕೌಂಟ್ ಬೇಕಿತ್ತು ಅಷ್ಟೇ. ಅದಕ್ಕೆ ನಾನು ತುಂಬಾ ಅತ್ತೆ. ಆಮೇಲೆ ಬೇಡ, ಏನು ಬರುತ್ತೆ ಅಂತ ನಂಗೆ ಹೋಪ್ ಕೊಟ್ಟರು ಮೆಟ್ಟ ಅವರು. ಸೊ ದಟ್ ಇನ್ಸ್ಟಾಗ್ರಾಮ್ಗೆ ಥ್ಯಾಂಕ್ ಯು ಹೇಳಬೇಕು. ಅದಾದಮೇಲೆ ಓಕೆ ಬರುತ್ತೆ ಬಿಡು, ಟೆನ್ಷನ್ ತೊಗೋಬೇಡ ಅಂತ ನಾನೇ ಧೈರ್ಯ ಮಾಡಿಕೊಂಡೆ. ಸೊ ಈಗಲೂ ನನ್ನ ಅಕೌಂಟ್ ಬಂತ ಅಂತ ಕೇಳೋರು ಯಾರೂ ಇಲ್ಲ. ನಮ್ಮಮ್ಮ, ನಮ್ಮಪ್ಪ, ಅದು ಬಿಟ್ಟರೆ ನನ್ನ ಫ್ರೆಂಡ್ ತೇಜು, ಗೌತಮಿ, ನವ್ಯ ಅಂತ ಇದ್ದಾಳೆ. ಅವ್ರು ಬಿಟ್ಟರೆ ಇನ್ನೊಬ್ಬರು ನನ್ನ ಅಕೌಂಟ್ ಬಂತ, ಅಕೌಂಟ್ ಏನಾಯಿತು ಒಬ್ಬರು ಕೇಳಿಲ್ಲ. ಎಲ್ರಿಗೂ ನಾನೇ ಹೇಳಿದ್ದು ನನ್ನ ಅಕೌಂಟ್ ಹೋಯಿತು ಅಂತ. ಆ ಥರ ಹೇಳಿದ್ದು ಆದಮೇಲೆ ಕೇಳ ಸ್ಟಾರ್ಟ್ ಮಾಡಿದ್ರು. ಇವರಿಗೆಲ್ಲ ಏನು ಹೇಳ್ಬೇಕಂತ ನಂಗೆ ಗೊತ್ತಿಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.